ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಿದಂತ ಅಥವಾ 106 ಹೆಣಗಳನ್ನು ಹೂತಿದ್ದೀನಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದಂತ ವ್ಯಕ್ತಿಯ ಬಗ್ಗೆ ನಾನು ಈಗಾಗಲೇ ಮಾತನಾಡ್ತಾ ಇದ್ದೆ. ರಾಜು ಅನ್ನೋರು ಆತನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ, ಜೊತೆ ಕೆಲಸ ಮಾಡಿದವರು ಅಂತ. ಈಗ ದುಡ್ಡಿನ ಆಮಿಷಕ್ಕೆ ಅನಾಮಿಕ ಈ ರೀತಿ ಆರೋಪ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಮಾಡ್ತಾ ಇರೋದು ಅನಾಮಿಕ ದೂರುದಾರನ ಮೊದಲ ಪತ್ನಿ. ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಜೊತೆಗೆ ಅವರು ಮಾತನಾಡಿದ್ದಾರೆ. ಈ ವ್ಯಕ್ತಿ ದುಡ್ಡಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾನೆ, ದೇವಸ್ಥಾನದ ಹೆಸರನ್ನ ಕೆಡಿಸ್ತಾ ಇದ್ದಾನೆ, ಅವನು ಹಾಳಾಗಬೇಕು ಅಂತ ಶಾಪ ಹಾಕಿದ್ದಾನೆ. ಅವನಲ್ಲಿ ಒಳ್ಳೆತನ ಇರಲಿಲ್ಲ, ಬರೇ ಸುಳ್ಳು ಹೇಳ್ತಾ ಇದ್ದ, ನನಗೆ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದ, ಎರಡನೇವಳನ್ನು ಮದುವೆ ಆಗೋದಕ್ಕೋಸ್ಕರ ನನಗೆ ಟಾರ್ಚರ್ ಕೊಡ್ತಾ ಇದ್ದ, ವಿಚ್ಛೇದನೆಯ ಸಂದರ್ಭದಲ್ಲಿ ಜೀವನಾಂಶ ಕೊಡೋದಕ್ಕೂ ಕೂಡ ಸುಳ್ಳು ಹೇಳಿದ್ದ ಈತ ಅಂತ ಈ ಅನಾಮಿಕ ಪಾಪ ಪ್ರಜ್ಞೆ ಕಾಡಿದಂತ ವ್ಯಕ್ತಿಯ ಮೊದಲ ಪತ್ನಿ ಮಾತನಾಡಿದ್ದಾರೆ. 1999 ನವೆಂಬರ್ 11ನೇ ತಿಂಗಳು 25ನೇ ತಾರೀಕು. ಅಂದ್ರೆ ಎಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದ್ರಿ? ಏನಾಯ್ತು ಆಮೇಲೆ? 7 ವರ್ಷ ಆಯ್ತು ಮದುವೆ ಆಗಿ. ಮದುವೆ ಮಾಡ್ಕೊಂಡು ಅವ್ರ ಜೊತೆಲಿ ಜೀವನ ಮಾಡಿದ್ದು 7 ವರ್ಷ. 2 ಮಕ್ಳು ಅವ್ರೆ ನನಗೆ, 1 ಹೆಣ್ಣು 1 ಗಂಡು ಐತೆ. ಹುಡುಗಿಗೆ ಮದುವೆ ಮಾಡಿದ್ದೀನಿ, ಹುಡುಗ ಅವನೇ. ಅಂದ್ರೆ ನಿಮ್ ಜೊತೆ ಇದ್ದಾಗ ಹೆಂಗ್ ನಡ್ಕೋತಿದ್ರು ಅಂತೇಳಿ ಅಮ್ಮ? ಅವ್ರ ಹತ್ರ ಏನು ಒಳ್ಳೆತನ ಇರಲಿಲ್ಲ, ಬರೀ ಸುಳ್ಳು ಪೊಳ್ಳು ಹೇಳ್ತಾ ಇದ್ರು. ನಮ್ಮ ಜೀವನದಲ್ಲಿ ಬರೀ ಜಗಳಗಳು, ಹೊಡೆಯೋದು ಬಡಿಯೋದು, ಅನುಮಾನಗಳು ಇವೇ ಜಾಸ್ತಿ ನಡೀತಾ ಇದ್ದಿದ್ದು. ಆಮೇಲೆ ಸಂಸಾರ ಮುರಿದ್ಮೇಲೆ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರಂತ ಸುದ್ದಿ ಗೊತ್ತಾಯಿತು. ಆಮೇಲೆ ನಾನು ಜೀವನಾಂಶಕ್ಕೋಸ್ಕರ ನಾನು ಕೋರ್ಟಿಗೆ ಹೋದೆ. ಆದರೆ ಅಲ್ಲಿ ಏನು ಹೇಳ್ಬಿಟ್ಟ, ನನಗೆ ಕೆಲಸ ಇಲ್ಲ ಏನಿಲ್ಲ, ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಕೊಡೋ ಊಟ ಮಾಡ್ಕೊಂಡು ಅಲ್ಲೇ ಮಲಿಕೋತೀನಿ, ನನಗೇನಂದ್ರೆ ಏನು ಗತಿ ಇಲ್ಲ, ನಾನು ಹೆಂಗೆ ಜೀವನಾಂಶ ಕೊಡಲಿ ಅಂತ ಅಂದ್ಬಿಟ್ಟ. ಆಮೇಲೆ ಅಲ್ಲೂ 2 ವರ್ಷ ತಿರುಗಿದೆ, ನನಗೇನು ನ್ಯಾಯ ಸಿಕ್ಕಲಿಲ್ಲ. ಆಮೇಲೆ ಇಲ್ಲೇ ನನ್ನ ತಾಯಿ ಮನೇಲೇ ನಾನು 2 ಮಕ್ಳನ್ನ ಸಾಕ್ಕೊಂಡು, ನಮ್ಮ ತಾಯಿ ಇದ್ದಾರೆ, ಅವರು ಆವಾಗ ಕೆಲಸದಲ್ಲಿದ್ದರು, ಮುನ್ಸಿಪಾಲ್ಟಿ ಕೆಲಸದಲ್ಲಿ. ಅವರೇ ನನ್ನ ಮಕ್ಕಳನ್ನು ನಾನು ಸಾಕಿ ಸಲ್ವಿ ನಮಗೆ ಇಟ್ಟು ಬಟ್ಟೆ ಎಲ್ಲ ಹಾಕಿ ಇಷ್ಟು ವರ್ಷ ಅವರೇ ಬೆಳೆಸಿದ್ದು. ಅವ್ರಿಲ್ದೆ ಹೋಗಿದ್ದಿದ್ರೆ ಇವನು ನನ್ನನ್ನು ನನ್ನ ಮಕ್ಕಳು ನಡು ನೀರಲ್ಲಿ ಬಿಟ್ಬಿಟ್ಟು ಹೋದಾಗ ನಡು ದಾರಿಲಿ ನಮಗೇನಂದ್ರೆ ಏನೂ ಗತಿ ಇರಲಿಲ್ಲ. ನಮ್ಮ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ನ ಮಕ್ಕಳನ್ನ ಸಾಕಿ ಇವಾಗ ದೊಡ್ಡವ್ರು ಮಾಡಿ ಇವಾಗ ಅವರು ಇದ್ರಲ್ಲಿ ಅವ್ರೆ. ಆದರೆ ನನ್ನ ಗಂಡ ಆದವನು ಬಿಟ್ಬಿಟ್ಟು ಹೋದವನು ಏನೇ ಅಂತನೂ ಬಂದು ಒಂದಿನೂ ನೋಡಲಿಲ್ಲ, ಒಂದು ಫೋನು ಮಾಡಲಿಲ್ಲ. ಮಕ್ಳು ಹೆಂಗವ್ರೆ ಏನು ಅಂತಲೂ ಒಂದಿನೂ ಕೇಳಲಿಲ್ಲ. ಅವನ ಹತ್ರ ಒಳ್ಳೆತನ ಅಂತನೂ ಇರಲಿಲ್ಲ ಒಟ್ಟಿನಲ್ಲಿ. ಮೇಡಮ್, ಧರ್ಮಸ್ಥಳದಲ್ಲಿ ಕೆಲಸ ಮಾಡಬೇಕಾದ್ರೆ ನೀವು ಅವ್ರ ಜೊತೆ ಮದುವೆ ಆದ್ಮೇಲೆ ಧರ್ಮಸ್ಥಳದಲ್ಲೇ ಇದ್ರ ನೀವು? ಅದೇ 7 ವರ್ಷ ಇದ್ದಿದ್ದು. 7 ವರ್ಷ ಧರ್ಮಸ್ಥಳದಲ್ಲೇ ಇದ್ರ? ಮದುವೆ ಆದ ತಕ್ಷಣ ಅಲ್ಲೇನ್ ಕೆಲಸ ಮಾಡ್ತಾ ಇದ್ರು? ಅಲ್ಲಿ ಅವ್ರು ಕಸ ಗುಡ್ಸೋದು ನೇತ್ರಾವತಿಲಿ, ಆಮೇಲೆ ಬಾತ್ರೂಮ್ ತೊಳೆಯೋದು, ಆ ಕೆಲಸಗಳು ಮಾಡ್ತಾ ಇದ್ರು. ಆದ್ರೆ ನೈಟ್ ಏನಾರ ನದಿಲಿ ಏನಾರ ಎಣಗಿಣ ಸಿಕ್ಕಿದ್ರೆ ತಗೊಂಡೋಗಿ ಊತಾಕ್ತಾ ಇದ್ರಂತೆ, ಅದೆಲ್ಲ ನನ್ಗೆ ಗೊತ್ತಿಲ್ಲ. ಈಗ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ತಿದ್ರಾ? ಗೊತ್ತಾ? ಇಲ್ಲ ಏನು ಹೇಳ್ತಾ ಇರ್ಲಿಲ್ಲ. ಅಂದ್ರೆ ನಿಮ್ಗೆ ಧರ್ಮಸ್ಥಳದಾಗ ಅಂದ್ರೆ ಗಲಾಟೆಗಳು ಆತರ ಏನಾರು ಆಯ್ತಿತ್ತ ಅಲ್ಲಿ ಅಂತ? ಇಲ್ಲ ನಿಮ್ ಜೊತೆ ಮೇಲೆ ನನ್ ಜೊತೆಲಿ ಜಗಳಗಳು ಆಯ್ತಾ ಇತ್ತು ತುಂಬಾ. ಎಷ್ಟು ವರ್ಷ ಇದ್ರಿ ಅಲ್ಲಿ? ಅದೇ 7 ವರ್ಷ ಅಂತ. ನೇತ್ರಾವತಿಲಿ ಮದುವೆ ಆಗ್ಬಿಟ್ಟು ನೀವು ಧರ್ಮಸ್ಥಳಕ್ಕೆ ಹೋದ್ರಾ? ಹೌದು, ಅಲ್ಲಿಗೆ ಮದುವೆ ಮಾಡ್ಕೊಂಡು ಹೋಗಿದ್ ನನ್ನನ್ನ. ಅವ್ರದ್ದೇನು ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಮಂಡ್ಯದ ಹತ್ರ ಚಿಕ್ಕಬಳ್ಳಿ ಅಂತೆ. ಮದುವೆ ಆದ್ಮೇಲೆನೆ ಕರ್ಕೊಂಡು ಹೋಗಿದ್ ನನ್ನನ್ನ ಅಲ್ಲಿಗೆ ನೋಡಕ್ಕೆ. ಆದ್ರೆ ನನ್ನನ್ನು ಇಲ್ಲಿಂದ ನಾಮಂಗಲದಿಂದ ಮದುವೆ ಮಾಡಿ ಕರ್ಕೊಂಡು ಹೋಗುವಾಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ಅವ್ರಿಗೆ ಮನೆಗಳು ಕೊಟ್ಟಿದ್ರು ಹೆಗ್ಡೆ ಅವರು, ಅಲ್ಲೇನೆ ನಾವು ಜೀವನ ಮಾಡಿದ್ದು, ಅಲ್ಲೇ ಸಂಸಾರ ಮಾಡಿದ್ದು. ಅದೆಲ್ಲ ಸುಳ್ಳು ಅನ್ಸುತ್ತೆ, ಸುಳ್ಳು. ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ತರ ಎಲ್ಲ ಮಾಡ್ತವ್ರೆ ಅನ್ಸುತ್ತೆ. ದೇವಸ್ಥಾನದ ಬಗ್ಗೆ ನಾವು ಆ ತರ ಎಲ್ಲ ಸುಳ್ಳು ಹೇಳಕ್ ಆಗೋದಿಲ್ಲ. ಅದು ತುಂಬಾ ಒಳ್ಳೆ ದೇವಸ್ಥಾನ. ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದ್ರೆ ತುಂಬಾ ಪ್ರೀತಿ. ನಾವೆಲ್ಲ ಯಾವಾಗ್ಲೂ ಅಲ್ಲಿ ಹೋಯ್ತಾ ಇದ್ದೋ. ಧರ್ಮಸ್ಥಳ ಅಂದ್ರೆ ಅಷ್ಟೊಂದು ಇಷ್ಟ ನಮ್ಗೆಲ್ಲ. ಆದ್ರೆ ಇವನ್ ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ತರ ಮಾಡ್ತಾ ಇರೋದು ಅನ್ಸುತ್ತೆ. ಇಲ್ದೇ ಹೋದ್ರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನು ಸಿಕ್ಲಿಲ್ವಲ್ಲ, ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವ್ನಿ ಅವನು. ಹಂಗಂತ ಹೇಳ್ತಾರೆ. ಯಾರ ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗುರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನ್ಗೆ ಗೊತ್ತಿಲ್ಲಣ್ಣ, ನನ್ಗೆ ಅದೆಲ್ಲ ತೋರಿಸ್ತಾನು ಇರ್ಲಿಲ್ಲ, ಏನೂ ಇಲ್ಲ. ಬರೀ 3,000 ರೂಪಾಯಿ ಸಂಬಳ ಮಾತ್ರ ಬರ್ತಾ ಇತ್ತು ಅವನ್ಗೆ, ಅದು ಮಾತ್ರ ಹೇಳ್ತಾ ಇದ್ರು. ಅದೇ ನನ್ನ ಕೈಗೂ ದುಡ್ಡು ಕೊಡ್ತಾ ಇರ್ಲಿಲ್ಲ ಅವರು. ಸಂಸಾರ ಬಿಟ್ಟು ಹೋದ್ಮೇಲೆ ಪುನಃ ಸರಿಪಡಿಸಕ್ಕೆ ಎಲ್ಲ ಟ್ರೈ ಮಾಡಿದ್ರಂತೆ? ಹೌದೌದು, ನಾನು ಮಾಡ್ದೆ. ಕೋರ್ಟ್ಗೆಲ್ಲ ಕೇಸ್ ಹಾಕ್ದೆ, ಅಲ್ಲಿ ಎಲ್ಲ ಹೋಗಿ ನ್ಯಾಯ ಪಂಚಾಯತಿಗಳು ಮಾಡ್ದೆವು.
ಆದ್ರೂ ಏನು ಸರಿ ಇದೊಂದ್ಸಲ ಸರಿ ಅನ್ಕೊಂಡು ಸುಮ್ಮನೆ ಸೇರ್ಸ್ಕೊಳ್ಳೋನು. ತಿರ್ಗಾ ಅದೇ ತರನೇ ಕಿತಾಪತಿ ಮಾಡ್ತಾ ಇದ್ದ, ಜಗಳ ಮಾಡ್ತಾ ಇದ್ದ, ಓಡಿಸ್ತಾ ಇದ್ದ. ನಿಮ್ಮನ್ನ ಬಿಟ್ಟೋದ್ಮೇಲೆ ಮಕ್ಕಳು ನೋಡಕ್ಕಾದ್ರೂ ಒಂದ್ಸಲ ಬಂದಿದ್ದಾರೆ? ಇಲ್ಲ, ನಾ ಬರ್ಲಿಲ್ಲ, ಒಂದ್ಸಲನೂ ಬರ್ಲಿಲ್ಲ. ಆಗ ಧರ್ಮಸ್ಥಳದಲ್ಲಿ ನೀವು ಮದುವೆ ಆದ್ಮೇಲೆ ಈ ಕಸ ಗುಡಿಸೋದು, ಶವಗಳು ಉಳೋದೆಲ್ಲ ಮಾಡ್ತಿರಲ್ಲ, ಅವಾಗ ಕೊಲೆ ಆಗಿದ್ರ ಬಗ್ಗೆ, ಅತ್ಯಾಚಾರ ಆಗಿದ್ರ ಬಗ್ಗೆ ಅದನ್ನೇನೋ ನಿಮ್ಮ ಹತ್ರ ಹೇಳ್ತಾ ಇರ್ಲಿಲ್ಲ. ಕೊಲೆ ಆಗಿರೋ ಬಡಿ ಹಾಕಿದೀನಿ ಆ ಥರದ್ದೇನೋ ಹೇಳ್ತಾ ಇದ್ರ? ಅದ್ರ ಬಗ್ಗೆ ಒಂದಿನೂ ಹೇಳಿಲ್ಲ. ಬಾಡಿ ಊಟ ಹಾಕಿರೋದಂತ ಹೇಳ್ತಾ ಇರ್ಲಿಲ್ಲ. ನಾನು ಕೇಳ್ತಾ ಇರ್ಲಿಲ್ಲ ಅದ್ರ ಬಗ್ಗೆ. ಅಲ್ಲಿಂದ ಯಾವಾಗ ಬಂದ್ಬಿಟ್ರಿ ಆಮೇಲೆ ನೀವು? ಅದೇ ಜಗಳ ಮಾಡ್ಕೊಂಡು ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದವ್ರು. ಇಲ್ಲೂ ಜಗಳ ಮಾಡಿ ಇಲ್ಲೂ ಬಿಟ್ಬಿಟ್ಟು ಹೋಗಿದ್ದು. ಅಲ್ಲೇ ಜಗಳ ಮಾಡಿ ತಾಳಿನೆಲ್ಲ ಕಿತ್ಕೊಂಡು ಮಕ್ಕಳನ್ನೆಲ್ಲ ದಾಟ್ಸೋದು, ಕಣ್ಕಂಡವ್ರ ಮೇಲೆ ದೂರ ಹೇಳೋದು, ತುಂಬಾ ಹಿಂಸೆ ಕೊಡ್ತಾ ಇದ್ದ ನನ್ಗೆ. ಅವ್ರ ಅಣ್ಣ ತಮ್ಮ ಎಲ್ಲ ಜೊತೆಗೆ ಇದ್ರ ನಿಮ್ಗೆ? ಇಲ್ಲ, ಬೇರೆ ಬೇರೆ, ಅವ್ರವ್ರ ಸಂಸಾರ ಅವ್ರವ್ರು. ಅವರೆಲ್ಲ ಹೆಂಗಿದ್ರು ನಿಮ್ ಜೊತೆ? ಅವರೆಲ್ಲ ಪರವಾಗಿಲ್ಲ, ಅವರೆಲ್ಲ ಒಳ್ಳೆಯವರು. ಅವರೆಲ್ಲ ನನಗೆ ಸಪೋರ್ಟ್ ಆಗೇ ಇದ್ರು. ನನ್ನೇನಾರ ಹೊಡೆದ್ರೆ ಬಡದ್ರೆ ಬೈದ್ರೆ ಯಾಕೆ ಆ ಥರ ಮಾಡ್ತೀಯ, ಹಿಂಗೆ ಮಾಡ್ತೀಯ, ಅವ್ರನ್ನೂ ಇದು ಮರ್ಯಾದೆ ಕೊಡ್ತಾ ಇರ್ಲಿಲ್ಲ. ಅವ್ರನ್ನೂ ಬಾಯಿಗೆ ಬಂದಂಗೆ ಬೈಯೋನು. ಅಷ್ಟೊಂದು ಅಹಂಕಾರದಲ್ಲಿ ಮೆರಿತಾ ಇದ್ದ. ಊರವರು ಅದನ್ನೇ ಹೇಳ್ತಾರೆ, ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ರು, ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿದ್ರು. ಅವರೆಲ್ಲ ಒಳ್ಳೆಯವ್ರು ಪಾಪ. ಅವ್ರ ಹೆಂಗಸರು ಪರವಾಗಿಲ್ಲ, ನನಗೆ ನನ್ನ ಮಕ್ಳಿಗೆ ಸಪೋರ್ಟ್ ಆಗಿದ್ರು. ಅಲ್ಲೇ ಇದ್ದಷ್ಟು ದಿನನೂ ಅವ್ರುಗಳೇ ಪಾಪ ನನ್ನ ನೋಡ್ಕೋತಾ ಇದ್ರು. ಇವನೇನೇ ಅನ್ಯಾಯ ಮಾಡಿದ್ರು ಅವ್ರು ಸ್ವಲ್ಪ ಸಪೋರ್ಟ್ ಆಗಿದ್ರು ನನಗೆ. ಎಷ್ಟು ಜನ ಅಣ್ಣ ತಮ್ಮಂದ್ರು? ಅವ್ರು 4-5 ಜನ ಅನ್ಸುತ್ತೆ. ಎಲ್ಲ ತಮಿಳ್ನಾಡಲ್ಲಿ ಇರೋದು. ಇಲ್ಲಿ ಧರ್ಮಸ್ಥಳದಲ್ಲಿ ಉಜಿರೆಯಲ್ಲಿ ಒಬ್ರೇ ಇರೋದು. ಅಲ್ಲಿ ಬಾಕಿಯವರೆಲ್ಲ ತಮಿಳ್ನಾಡು ಇದ್ರಲ್ಲಿ ಸಿಕ್ಕರ್ಜಿಪಾಳ್ಯಂ ಅವ್ರ ಊರು, ಅವ್ರ ಅಪ್ಪನ ಊರಂತೆ ಅದು. ಅಲ್ಲೇ ಇರೋದವನು. ಬಣ್ಣಾರಿ ಹತ್ರ? ಬಣ್ಣಾರಿ ಹತ್ರ. ನಿಮ್ನ ಯಾವ ರೀತಿ ನೋಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಾಗ್ಲಿ ನಿಮ್ ಜೊತೆ? ಅಂದ್ರೆ ಯಾವ ತರ ಹೆಲ್ಪ್ ಮಾಡ್ತಾರೆ? ಸೌಲಭ್ಯಗಳು ಹೆಂಗಿತ್ತು ಅಂತ ಹೇಳಿ? ನಾನೇನು ಅಲ್ಲಿ ಕೆಲಸದಲ್ಲಿ ಇರ್ಲಿಲ್ಲ. ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಒಂದು ಆಸ್ಪತ್ರೆ ಐತೆ, ಇದು ಆಯುರ್ವೇದದ್ದು. ಮದುವೆ ಹೋದ್ಮೇಲೆ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ನಾನು. ಒಂದು 8 ತಿಂಗಳು 1 ವರ್ಷ ಏನೋ. ನನ್ನ ಮಗಳು ಗರ್ಭಿಣಿ ಆದ್ಮೇಲೆ ನನ್ನ ಕೆಲಸ ಬಿಟ್ಬಿಟ್ಟೆ. ಇಲ್ಲಿ ಡೆಲಿವರಿಗೆ ಅಂತ ಬಂದವಳು ತಿರ್ಗಾ ಕೆಲ್ಸಕ್ಕೆ ಹೋಗ್ಲಿಲ್ಲ. ಅದೆಲ್ಲ ಪರವಾಗಿಲ್ಲ, ಎಲ್ಲ ಒಳ್ಳೆಯವರಲ್ಲಿ ಹೆಗ್ಡೆಯವರು ಎಲ್ಲರೂ ಒಳ್ಳೆಯವರು. ಅವ್ರ ಮೇಲೆಲ್ಲ ನಾವ್ ಏನು ಅನ್ಯಾಯ ಹೇಳಕ್ ಆಗಲ್ಲ. ಮಕ್ಳು ಹೇಳ್ತಾ ಇದ್ರು ಈಗ ನಮ್ಗೆ ಮಂಜುನಾಥ್ ಕಂಡ್ಬಿಟ್ಟವನೆ ಅಂತ, ಇಷ್ಟೆಲ್ಲ ಅನಾಚಾರ ಮಾಡ್ಬಿಟ್ಟಿದ್ದವನು ಅಂತ ಮೋಸ್ಕರನ್ ಜೊತೆ ನಾವು ಬಿಟ್ಟು ಬಂದಿದ್ದು ಎಷ್ಟೋ ಒಳ್ಳೇದಾಯ್ತು. ಇಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ಅವನು ಅಷ್ಟೊಂದು ಮೋಸ್ಕರ, ಅಷ್ಟೊಂದು ಸುಳ್ಳುಗಾರ, ಬರೀ ಅಹಂಕಾರ, ಬರೀ ಸುಳ್ಳು, ಅದೇ ಅವನ್ದು. ನಿಮ್ ಜೊತೆ ಹೆಂಗೆ ಏನು ಹೊಡಿತಿದ್ರೆ? ಹೌದೌದು, ಜಗಳ ರಗಳೆ, ಬರೀ ಬೈಯೋದು. ಅವನು ಯಾವಳ ಒಬ್ಳನ್ನ ಇಟ್ಕೊಂಡಿದ್ನಂತೆ. ಅವಳ ಗಂಡ ಅವಳಿಂದಲೇ ನೇಣ್ ಹಾಕೊಂಡು ಸತ್ತೋಗಿದ್ದಾನಂತೆ. ಅವಳನ್ನ ಇವನು ಮದ್ವೆ ಮಾಡ್ಕೋಬೇಕಂತಾನೆ ನನಗೆ ಇಷ್ಟೊಂದು ಹಿಂಸೆ ಕೊಟ್ಟಿರೋದು. ಇಷ್ಟ ಹಿಂಸೆ. ಅವಳು ಎಲ್ಲ ಗೂಡ್ಲೂರು, ಊಟಿ ಹತ್ರ ಗೂಡ್ಲೂರು ಅವಳಂತೆ, ಮಲ್ಲಿಕಾ ಅಂತ ಅವಳ ಹೆಸರು. ಅವಳನ್ನ ಮದ್ವೆ ಮಾಡ್ಕೊಳಕೋಸ್ಕರನೇ ಅವ್ನು ಇಷ್ಟೆಲ್ಲ ನನ್ಗೆ ನರಕ ಹಿಂಸೆ ಕೊಟ್ಟು ನನ್ನ ಓಡಿಸಿರೋದು. ನಾನು ಬಿಟ್ಬಿಟ್ಟು ಹೋಗಿದ್ದು ತಾಯಿ ಮನೇಲಿ. ಅಂದ್ರೆ ಇವ್ನಿಂಗ್ ಹೇಳ್ತಾ ಇದ್ದಾನೆ, ಅಂದ್ರೆ 100 ಶವಗಳು ಊತಿದ್ದೀನಿ, ಇಲ್ಲೆಲ್ಲ ರೇಪ್ ಎಲ್ಲ ಆಗಿದೆ ಅಂತ ಹೇಳ್ತಾರೆ. ನೀವು ಕಂಡಂಗಮ್ಮ ಅಲ್ಲಿ ಹೆಂಗಿತ್ತು ವಾತಾವರಣ ಅಂತೇಳಿ? ನಾನಿದ್ದಾಗ ಅವೆಲ್ಲ ಏನು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ನಾನು ಆ ವಿಷಯನೂ ಕೇಳಿ ಬರ್ಲಿಲ್ಲ, ನನ್ಗೆ ಒಂದಿನೂ ಕೇಳಲಿಲ್ಲ. ನಾನು ಈ ತರ ಮಾಡ್ತಾವ್ರೆ, ಹಿಂಗೆಲ್ಲ ನಡೀತೈತೆ ಈ ದೇವಸ್ಥಾನದಲ್ಲಿ ಅನ್ನೋದು ನನ್ಗೆ ಏನು ಗೊತ್ತಿಲ್ಲ. ಅದೆಲ್ಲ ಇವಾಗ್ಲೇ ಅದೆಲ್ಲ ನಿಜ ಅಲ್ಲ ಅನ್ಸುತ್ತೆ. ಆದ್ರೆ ಇವ್ರು ಯಾರೋ ಹತ್ರ ಏನಾರು ಹೇಳ್ಕೊಟ್ಟು ಈ ತರ ಮಾಡ್ತಾರೋ ಏನೋ ಅನ್ನೋದು ಗೊತ್ತಿಲ್ಲ. ನನ್ಗಂತೂ ಆ ತರ ನಡೆಯಲ್ಲ ಆ ದೇವಸ್ಥಾನದಲ್ಲಿ ಅನ್ಸುತ್ತೆ. ಆದ್ರೆ ಇವನ್ ಏನಾರ ಯಾರ ಹತ್ರ ಲಂಚ ಗಿಂಚ ತಗೊಂಡವನು ಏನು, ಅವ್ರ ಹೆಸರು ಕೆಡಿಸ್ಬೇಕು ಅಂತ ಏನಾರ ಈ ತರ ಮಾಡ್ತಾವನೇನೋ ಅನ್ಸುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಯ್ತ. ಅದೇ ಹೇಳಿದ್ರಲ್ಲ, ನೇತ್ರಾವತಿಲಿ ಕೆಲಸ ಮಾಡ್ತಾ ಇದ್ದ, ಇಷ್ಟು ವರ್ಷ ಮಾಡ್ತಾ ಇದ್ದೆ, ಅದು ಕಸ ಗುಡಿಸ್ತಾ ಇದ್ದೆ ಅಂತೆಲ್ಲ ಹೈಟು ವೆಯ್ಟ್ ಎಲ್ಲ ನೋಡಿದ್ರೆ ಗೊತ್ತಾಗೈತೆ. ಆಮೇಲೆ ಚಿನ್ನಯ್ಯ ಅಂತಾನೆ ಹೆಸರು ಹೇಳಿದ್ದ ಒಂದ್ಸಲ, ಅವಾಗ ಗೊತ್ತಾಯ್ತು ನನ್ಗೆ ಇವನೇ ಅಂತ. ಹೌದು, ಆಯ್ತದೆ. ನಮ್ಗೆ ಅಷ್ಟು ವರ್ಷ ಆ ಜಾಗದಲ್ಲಿ ನಾವು ಬೆಳೆದಿದ್ದೀವಿ, ಊಟ ಮಾಡಿದೀವಿ. ಆತರ ಆ ದೇವಸ್ಥಾನಕ್ಕೆ ನಾವು ಅಷ್ಟೊಂದು ಮೋಸ ಮಾಡಬಾರ್ದು, ಅಷ್ಟೊಂದು ಅನ್ಯಾಯ ಹೇಳ್ಬಾರ್ದು. ಇವ್ನು ಮಾಡ್ತಾ ಇರೋದು ತುಂಬಾ ಅನ್ಯಾಯ ಅನ್ಸುತ್ತೆ. ರಾಜು ಅಂತ ಇನ್ನೊಬ್ರು ಜೊತೆ ಕೆಲಸ ಅವ್ರಿಗೆ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಅವ್ರು ನಾನ್ ಮದ್ವೆ ಆದಾಗ ಅವ್ರು ಇರ್ಲಿಲ್ಲ. ಇತ್ತು ಅನ್ಸುತ್ತೆ, ಆದ್ರೆ ನನ್ಗೇನು ಹಂಗ ಅನ್ಸ್ತಾ ಇರ್ಲಿಲ್ಲ. ನನ್ಗೇನು ತೋರಿಸ್ತಾನೆ ಇರ್ಲಿಲ್ಲ. ಯಾವ ಕೆಲ್ಸಕ್ಕೆ ಹೋದ್ರು ಒಂದ್ ದುಡ್ಡು ಕಾಸು ನನ್ ಕಣ್ಣಿಗೆ ತೋರಿಸ್ತಾ ಇರ್ಲಿಲ್ಲ. ಅಂದ್ರೆ ಇದೆಲ್ಲ ನೋಡಿದ್ರೆ ದುಡ್ಡಿಗೆ ಈ ತರ ಹೇಳ್ತಾವ್ರೆ ಅಂತ. ಅದೇನೋ ಅವಳು ಇನ್ನೊಬ್ಳು ಮದ್ವೆ ಮಾಡ್ಕೊಂಡವನಲ್ಲ, ಅವಳು ಆತರ ಮಾತಾಡ್ತಾಳಂತೆ. ನನ್ನನ್ನು ಮದ್ವೆ ಮಾಡ್ಕೊಂಡು ನೀನ್ ಏನ್ ಸಂಪಾದನೆ ಮಾಡಿದೀಯಾ, ಏನ್ ನನ್ಗೂ ನನ್ನ ಮಗನ್ಗೂ ಏನ್ ಕೊಟ್ಟಿದೀಯಾ ಅಂತೆಲ್ಲ ಬೈತಾ ಇದ್ಲಂತೆ. ಅದಕ್ಕೋಸ್ಕರ ಏನಾರು ಈ ತರ ಮಾಡದ್ನೋ ದುಡ್ಡು ಆಸೆ ಪಟ್ಕೊಂಡು ಏನು ಅನ್ನೋದು ಗೊತ್ತಿಲ್ಲ.
ಎಲ್ಲ ದೇವ್ರಿಗೆ ಗೊತ್ತು. ಎಷ್ಟು ಮದ್ವೆ ಆಗಿದೆ ಅಮ್ಮ ಅವ್ರಿಗೆ ಈಗ? ನನಗ್ ಗೊತ್ತಂಗೆ ನಾನೇ ಮೊದಲನೇ ಹೇಳೋಣ. ಇನ್ನು ಅದೇನೋ ಇನ್ನೂ 2 ಮದ್ವೆ ಆಗಿದ್ದಾನೆ ಅನ್ನೋದು ಹೇಳ್ತಾರೆ, ನನಗ್ ಗೊತ್ತಿಲ್ಲ ಅವೆಲ್ಲ. ಆದ್ರೆ ನನಗ್ ಗೊತ್ತಿರೋಂಗೆ ನನ್ನ ಬಿಟ್ಟ ಮೇಲೆ ಆ ಗೂಡ್ಲೂರವಳು ಮಲ್ಲಿಕಾ ಅನ್ನೋಳನ್ನೇನೋ ಮದ್ವೆ ಮಾಡ್ಕೊಂಡ ಅಂತ ಹೇಳ್ತಾ ಇದ್ರು. ಇನ್ನೊಬ್ಳನ್ನು ಆಗೋಣ ಅಂತ ಹೇಳ್ತಾರೆ, ಅದ್ ನನಗ್ ಗೊತ್ತಿಲ್ಲ. ಕೊನೆಯದಾಗಿ ಅಮ್ಮ, ನೀವು ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಮಾಡಿ ಆಗಿದ್ರು ಕೂಡ ಧರ್ಮಸ್ಥಳದ ಬಗ್ಗೆ ಈ ರೀತಿ ಮಾಡ್ತಾ ಇದ್ದಾನಲ್ವಾ, ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಇವ್ನು ಹೇಳೋದೆಲ್ಲ ಸುಳ್ಳು ಅನ್ಸುತ್ತೆ. ಇವನ್ನೆಲ್ಲ ಏನೋ ಯಾರು ಮಾತು ಕೇಳ್ಕೊಂಡು ಇನ್ ಈ ತರ ನಡ್ಕೋತಾವನೆ. ಇವನ್ಗೆ ಏನಾರ ಒಂದು ಶಿಕ್ಷೆ ಕೊಡ್ಬೇಕು ಒಟ್ನಲ್ಲಿ. ಆ ದೇವಸ್ಥಾನದ ಹೆಸರು ಕೆಡಿಸ್ತಾವನಲ್ಲ, ಇವನ್ಗೆ ಸುಮ್ನೆ ಬಿಡ್ಬಾರ್ದು ಒಟ್ನಲ್ಲಿ. ನಮ್ಗೆ ಅನ್ಯಾಯ ಮಾಡವನೆ, ನಮ್ಗೆ ಮೋಸ ಮಾಡ್ಬಿಟ್ಟವನೆ, ನನ್ನ ಮಕ್ಳಿಗೆ ಮೋಸ ಮಾಡವನೆ. ಆದ್ರೆ ದೇವಸ್ಥಾನಕ್ಕೂ ಸೇರಿ ಮೋಸ ಮಾಡ್ತಾವನಲ್ಲ ಇವನು ಉದ್ಧಾರ ಆಗ್ಬಾರ್ದು. ಇವನಂತೂ ಹಾಳಾಗೋಗ್ಬಿಡ್ಬೇಕು. ಅವ್ನು ಸತ್ತು ಎಣಾಗಿ ಬಿದ್ದಿದ್ರು ಕೂಡ ನಾವು ಹೋಗಿ ನೋಡೋದಿಲ್ಲ ಮುಖನ. ಅಷ್ಟೊಂದು ನಮ್ಗೆ ಕಷ್ಟ ಕೊಟ್ಟನು. ಅದು ಅಲ್ರಿ ದೇವಸ್ಥಾನಕ್ಕೆ ಅಷ್ಟೊಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.